ನಾನು ಈ ಮನೆ ಯಜಮಾನ, ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದ್ದೆ? ನೀನು ಎದಿವಿ, ನಾನು ನಿನ್ನ ವಾಚ್ ಮಾಡಲೇಬೇಕು. ಲೇ ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಗಲಿ ವಂಶದ ಕಟ್ಟ ಕಡೆ ಎತ್ಕೊಂಡು ಪಾಂಡರಂಗ ಗಂಡಗಲಿ ಎಡಗೈ ಎತ್ತಿದ್ರು ಬೀರ ಕೆಸರಿ, ಬಾಲಗೈ ಎತ್ತಿದ್ರು ಬೀರ ಮದಕರಿ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಅದನ್ನಲ್ಲೇ ಇಟ್ಬಿಡು. ನಾನು ಯಜಮಾನ ಕಣ, ಇದು ನನ್ನ ಮನೆ ಕಣ. ಇದ್ರ ಮೇಲೆ ಬಂಡವಾಳ ಹುಡ್ದು ನಾನು ತಗೋತೀನಿ, ಅಲ್ಲಿಕ್ತೀನಿ, ಅದನ್ನ ಕಟ್ಕೊಂಡು ನಿನಗೆ. ಹೌದಾ? ಏನಪ್ಪ ಮನೆ ಮಗನ ಮನೆ ಕಳ್ಳನ್ ಮಾಡ್ತಾ ಇದೆಯಲ್ಲ? ನೋಡ್ರಿ ಮಾತ್ರ ರಂಗಮ್ಮನವ್ರೆ, ಈ ಮನೆಯಲ್ಲಿ ನನ್ನ ವಸ್ತುಗಳನ್ನ ನನಗೆ ಮುಟ್ಟಕ್ ಬಿಡ್ತಲ್ಲ, ನನಗೆ ಆವಾಜ್ ಆಗ್ತಾ ಇದೆ. ನೀವು ಇದೆಲ್ಲ ಜಾಜಿ ಕೊಡ್ತಾ ಇರೋ ಕುಮ್ಮಕ್ಕು. ಬಿಟ್ಟು ಬಿಡಪ್ಪ ನನ್ ಮಗನ್ನ. ಮರ್ಯಾದೆ ಹೇಳ್ತಾ ಇದ್ದೀನಿ, ಅದು ನಂದು, ನನಗೆ ಕೊಟ್ಬಿಡ. ನನ್ನ ಮಗನ ಪ್ರಾಣ ತೆಗಿತಾ ಇದನ್ನಲ್ಲ ಜಾಸ್ತಿ ಬೇಗ ಬಾಮ್ಮ. ಅತ್ತೆ ಬ್ಲೆಸ್ ಮೀ. ಅಯ್ಯ ನಿನ್ ನಮಸ್ಕಾರಕ್ಕಷ್ಟು ಬೆಂಕಿ ಬಿತ್ತು. ಏನಮ್ಮ ನನ್ನ ಮಗನ್ನ ಕಳ್ಳ ಅಂತಿದಾಳಲ್ಲಮ್ಮ. ಚಂಪನ ಮನೆಯಿಂದ ಆಚೆ ಸೆಂಡ್ ಮಾಡೋವರೆಗೂ ಇದೆಲ್ಲ ಇದ್ದಿದ್ದೆ. ಏನೋ ಯಜಮಾನ್ರೆ, ನನ್ನಿಂದಾಗಿ ನೀವು ಕಳ್ಳದ ಪಟ್ಟ ತಗೋಬೇಕಾಯ್ತು. ನಿಮ್ಮನ್ನ ಅಪ್ಕೊಂಡು ಅಳಬೇಕು ಅನ್ನಿಸ್ತಿದೆ. ಇಲ್ಲ ಜೀವ ಹೋಗ್ತಾ ಇದೆ, ಉಳ್ಳ ಅಪ್ಕೋತಾಳೆ ಅಂತ. ರೇ ಜಾಜಿ ಅವ್ರೆ ಬಿಡಿಸ್ರೇ. ಜಿಂಚಕ್ ಇವತ್ತೊಂದ್ ದಿವಸ ಬಿಟ್ಬಿಡು. ನಾಳೆ ಏನಾದ್ರೂ ವಸ್ತುಗಳನ್ನ ಟಚ್ ಮಾಡಿದ್ರೆ ಮತ್ತೆ ಹಿಡ್ಕೊ. ಆಯ್ತು ಕತೆ. ಡೋಂಟ್ ವರಿ ಬಾಸ್, ಇದಕ್ಕೆಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಮಾಯಾವತ್ತೆ? ಆ ಸೈಂಟಿಸ್ಟ್ ನ ಬುಕ್ ಮಾಡ್ಕೊಳ್ಳಿ, ಅವ್ನ್ ಕೇಳಿದಷ್ಟು ದುಡ್ಡು ಕೊಟ್ಟು ರೋಬೋಟ್ ನ ಅವ್ನ ಜೊತೆ ಕಳಿಸ್ಬಿಡಿ. ಸಾಧ್ಯನೇ ಇಲ್ಲ ಕಣಯ್ಯ. ಒಂದು ಸಲ ರೋಬೋನ ನಿಮ್ಮ ಮನೇಲಿ ಟ್ರಯಲ್ಗೆ ಅಂತ ಬಿಟ್ಮೇಲೆ ನಾನು ಅದನ್ನ ಯಾಕೆ ವಾಪಸ್ ತಗೊಳ್ಳಿ? ದಯವಿಟ್ಟು ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆ ಮೆಟಲ್ ಮಾನವ ನಮ್ಮ ಮನೆ ಕಾಲಿಟ್ಟಾಗಿನಿಂದ ನನಗಂತೂ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಆ ನಿಮ್ಮ ರೋಬೋ ನನಗೆ ಬತ್ತಿಡೋದಕ್ಕೆ ಅಂತ ಬರ್ತಾ ಇದೆ. ರಾಜಿ ಹತ್ರ ಕೋಡ್ ನಂಬರ್ ಪುಸ್ತಕ ಇದೆ, ಅವಳು ಹೇಗೆ ಹೇಳ್ತಾಳೋ ಹಾಗೆ ಕೇಳತ್ತದು. ಅಂಕಲ್, ನಿಮ್ಮ ಆ ರೋಬೋ ಮೆಟಲ್ ಮಾನವ ಯಾವ ಗಳಿಗೆನಲ್ಲಿ ಬಂದು ನಮ್ಮ ಮನೆ ಸೇರ್ಕೊಂಡು ಆವತ್ತಿನಿಂದ ನಾನು ಮನೆ ಯಜಮಾನನಾಗಿ ಎಲ್ಲಾ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲ, ನಮ್ಮ ಜಾಜಿ ಚಂಬಲ್ದಿನ್ನಿ, ಪದ್ದು ಮಹಾರಾಜು ಮತ್ತು ನಿಮ್ಮ ರೋಬಪ್ಪ ಒಂದು ಸಂಘನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ನನ್ನ ವಿರುದ್ಧ ಹಂಗಂಗೆನೆ ತಂಗೆ ಹೇಳ್ತಾರೆ. ನಾನನ್ನೇ ಮಾಡಕ್ಕಾಗತ್ತೆ? ಜಾಜಿ ಬಂದು ಕಷ್ಟ ಆಗಿದೆ ಸಹಾಯ ಮಾಡಿ ಅಂದ್ಲು, ಮಾಡಿದೀನಪ್ಪ ಅಷ್ಟೇ. ನೋಡಿ ಸೈಂಟಿಸ್ಟ್ ಅಂಕಲ್, ನೀವೇನು ನಿಮ್ಮ ರೋಬನ ಪುಸ್ತಕ ಮನೆಗೆ ಕರ್ಕೊಂಡ್ಬರ್ಬೇಡಿ. ನೀವು ನಿಮ್ಮನೆ ಕರ್ಕೊಂಬಂದು ಇಟ್ಕೊಳ್ಳೋದಾದ್ರೆ ನಾನು ನಿಮಗೆ ಇಂತಿಷ್ಟು ದುಡ್ಡು ಅಂತ ಕೊಡ್ತೀನಿ. ಈಗ ಅದಕ್ಕೆ 1 ಲಕ್ಷ ರೂಪಾಯಿ ಕೊಡ್ಲಾ? ಹಾಳಾಗೋಲಿ 2 ಲಕ್ಷ, 3 ಲಕ್ಷ. ಯಾಕಂಕಲ್ ಜಾಸ್ತಿ ಆಗೋಯ್ತಾ? ಅಲ್ಲಯ್ಯ, ಕೋಟಿ ಕೋಟಿ ಬೆಲೆಗೆ ಸೇಲ್ ಆಗೋ ಫಾರ್ಮುಲಾ ಕಣಯ್ಯ ಅದು. ಏನೋ ಟ್ರಯಲ್ಗೆ ಅಂತ ನಿಮ್ಮ ಮನೇಲಿ ಬಿಟ್ಟಿದ್ದೀನಿ ಅಷ್ಟೇ. ಕಂಡವ್ರ ದುಡ್ಡಿಗೆ ಆಸೆ ಪಡೋಕೆ ನಾನು ರಾಜಕಾರಣಿ ಅನ್ಕೊಂಡೆ. ಅಂಕಲ್, ತಾವು ತುಂಬಾ ದೊಡ್ಡವರು, ಹಿಂಗೆಲ್ಲ ಮಾತಾಡಬೇಡಿ. ಆಮೇಲೆ ನಾನು ಈ ಕಟ್ಟಿಗೆ ಸಿಗಾಕೊಂಡ್ಬಿಡ್ತೀನಿ. ನಿಮ್ಮ ಮನೇಲಿ ಆ ರೋಬೋ ಏನಾದ್ರು ಸಕ್ಸಸ್ಫುಲ್ ಆದ್ರೆ ನನ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಸಿಗತ್ತೆ ಕಣಯ್ಯ. ಅಂದ್ರೆ ನೀವ್ ಹೇಳೋ ಪ್ರಕಾರ ಪ್ರತಿನಿತ್ಯ ನಾನು ನಿಮ್ಮ ರೋಬೋ ಜೊತೆ ಹೊಡೆದಾಡ್ಕೊಂಡೇ ಸಾಯ್ಬೇಕಾ? ನಿನಗೆ ಆ ರೋಬೋ ಇಂದ ಬಚಾವ್ ಆಗ್ಬೇಕು ಅಂದ್ರೆ ಒಂದ್ ದಾರಿ ಇದೆ. ಕಾಸು ಕರಿಮಣಿ ಖರ್ಚಾಗಲ್ಲ ಅನ್ನೋ ಆಗಿದ್ರೆ ಅದು ಬೇಕಾದ್ರೆ ಸುರಂಗ ಮಾರ್ಗ ಆಗಿರ್ಲಿ, ಹಿಂದೆ ಮುಂದೆ ನೋಡಿದ್ರೆ ನುಗ್ಬಿಡ್ತೀನಿ. ಆ ದಾರಿ ಯಾವುದು ಅಂತ ಹೇಳಿ. ಹೌದಾ? ಹಾಗಾದ್ರೆ ನಿಮ್ ಮನೆ ಕೆಲಸದವ್ರು ಚಂಪ ಇದ್ದಾಳಲ್ಲ, ಅವಳನ್ನ ಮನೆ ಬಿಟ್ಟು ಓಡಿಸು. ಅಣ್ಣಯ್ಯ, ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ನನ್ನ ಅಣ್ಣ ಅಂತ ಹೇಳ್ಕೊಳಕ್ ನನ್ಗೆ ನಾಚಿಕೆ ಆಗುತ್ತೆ. ಆಯ್ತು ಬಿಡು, ಈ ಕ್ಷಣದಿಂದ ನಾನು ನಿನಗೆ ಅಣ್ಣ ಅಲ್ಲ, ನೀನ್ ನನಗೆ ತಂಗಿ ಅಲ್ಲ ಅಂತ ಒಂದು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿ ಕೊಡು. ಇಡೀ ಆಸ್ತಿ ನಾನೇ ಅನುಭವಿಸ್ಬಿಟ್ಟು ಸತ್ತೋಗ್ಬಿಡ್ತೀನಿ. ಯಾವಾಗ ನೋಡಿದ್ರೆ ಆಸ್ತಿ ಆಸ್ತಿ ಅಂತ ಸಾಯ್ತಾ ಇರ್ತೀರಾ, ಸತ್ ಮೇಲೆ ಇಡೀ ಆಸ್ತಿನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀಯಾ? ಯಾಕಮ್ಮ ಇದಕ್ಕಿದ್ದಂಗೆ ನನ್ನ ಮೇಲೆ ಹಿಂಗೆ ಎಗೆರೆ ಬೀಳ್ತಾ ಇದೀಯಾ? ಅದಕ್ಕೆ ಕಾರಣ ನಾನ್ ಹೇಳ್ತೀನಿ ಹಬಿ. ಸೈಂಟಿಸ್ಟ್ ಟೆಕ್ನೆಲ್ಲ ಬುಕ್ ಮಾಡ್ಕೊಳ್ಳೋದಕ್ಕೆ ಮನಿ ತಗೊಂಡ್ ಹೋಗಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ನಾನು ನಿಮ್ಮನ್ನ ಯಾವತ್ತ ಕೈ ಹಿಡಿದ್ನ ಆವತ್ತೇ ಎಲ್ಲದನ್ನು ಬಿಟ್ಬಿಟ್ಟೆ ಕಾಣ್ರೆ. ಒಂದು ಮಾತು ತಿಳ್ಕೊಳ್ಳಿ, ಚಂಪುನ ನೀವು ಈ ಮನೆ ತಗ ಕಳಿಸೋವರೆಗೂ ನಿಮ್ ಸ್ಟೋರೀಸ್ ಎಲ್ಲ ನನ್ ಮುಂದೆ ನಡೆಯಲ್ಲ. ಇಷ್ಟಕ್ಕೂ ಚಂಪ ಯಾಕೆ ಈ ಮನೇಲಿ ಇರ್ಬೇಕು ಜಾಜಿ ಅವ್ರೆ? ಮನೆ ಕೆಲಸ ಅಡಿಗೆ ಕೆಲಸ ಎರಡನ್ನೂ ರೋಬೋನೆ ಮಾಡುತ್ತಲ್ಲ. ಪದ್ದು, ಹಬಿ ಚಂಪುನ ಮನೆಯಿಂದ ಆಚೆ ಕಳಿಸ್ತಿಲ್ಲ. ಯಾಕೆ ಹೇಳು? ಆ ಚಂಪಂಗೆ ಇಳ್ಕೊಂಡ್ರೆ ಸಿಕ್ಕಾಪಟ್ಟೆ ಲವ್. ಕಣ್ರೆ ಲವ್, ನೀವು ನನ್ನ ನೆಟ್ಟ ನೋಡ್ಕೊಂಡಿದ್ರೆ ಅವಳ್ಯಾಕೆ ನಂಗೆ ಕಾಳಾಗ್ತಿತ್ತು. ಕಾಳು ಹಾಕೋರ್ಗೆಲ್ಲ ನೀವು ನಿಮ್ ಪ್ರೀತಿನ ಧಾರೆ ಎರ್ದ್ಬಿಟ್ಟಿದ್ರೆ ಮನ್ಮಥ ರಾಜ. ಏನೋ ಬಾಯ್ ತಪ್ಪು ಅಂದ್ಬಿಟ್ಟೆ, ಈ ವಿಷಯ ನಿಮಗೆ ಬಿಟ್ಬಿಡ್ರಾ? ಆದ್ರೂ ಅವಳನ್ನ ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಸುಮ್ಮನೆ ನಾನು ಅವಳು ಇಟ್ಕೊಂಡಿಲ್ಲ ಕಣ್ರಿ, ಏನೋ ಅವಳು ಪಾಡಿಗೆ ಅವಳು ಇದ್ದಾಳೆ ಅಷ್ಟೇ. ನನಗ್ ಗೊತ್ತು ಕಣ್ರಿ, ನಿಮ್ಗೆ ಲವ್ ಇರೋದು ಚಂಪನ್ ಮೇಲೆ ಅಲ್ಲ, ಅವಳ 5 ಕೋಟಿ ಆಸ್ತಿ ಮೇಲೆ. ಅಣ್ಣ, ಇನ್ನು ಎಷ್ಟು ಜನರ ಆಸ್ತಿ ನುಂಗ್ಬೇಕು ಅಂತಿದೀಯಾ? ನೀನು ನೋಡಿದ್ರೆ ಒಳ್ಳೆ ರಾಜಕಾರಣಿ ನೋಡ್ದಂಗ ಆಗತ್ತೆ. ಏನು ಯಜಮಾನ್ರೆ, ಅವ್ರು ಹೇಳ್ತಿರೋದು ನಿಜಾನಾ? ಆಡ ಮಾತು ಒಂದು ಅರ್ಥ ಮಾಡ್ಬೇನೆ. ಏನೋ ಇವ್ರು ಬಾಯಿಗೆ ಬಂದಾಗ ಮಾತಾಡ್ತಾ ಇದಾರಂತ ನೀನು ಅದನ್ನೆಲ್ಲ ನೋಡ್ಬಿಡು. ಇದುವರೆಗೂ ನಿಮ್ ಪ್ರೀತಿ ನಂಗೆ ಯಾಕೆ ಸಿಕ್ಕಿಲ್ಲ, ನನಗ್ ತಾಳಿ ಕಟ್ಟೋದಕ್ ನೀವಿನ್ನು ಯಾಕೆ ತಯಾರಾಗಿಲ್ಲ ಅಂತ ನಂಗೆ ಈಗ ಗೊತ್ತಾಯ್ತು. ನಿಮ್ಗೆ ಕಂಡಿರೋದು ನನ್ನ 5 ಕೋಟಿ ಆಸ್ತಿ ಮೇಲೆ ತಾನೆ. ಹೋಗಣ್ಣ, ಅಳ್ತಾ ಇರೋಳ್ನ ಸಮಾಧಾನ ಮಾಡಿ
5 ಕೋಟಿ ನುಂಗಾಕ್ಬಿಡು ಬನ್ನಿ ಅದಕ್ಕೆ. ಪಾಂಡುರಂಗ ನಂದೇನಿದ್ರು ಬರೀ 200 ರೂಪಾಯಿ ಕೊಡ. ಅಪ್ಪಿ ತಪ್ಪಿ ಜಾಜಿ ಅವ್ರು ಅದನ್ನ ವಾಪಸ್ ಕೊಡು ಅಂದ್ರೆ ಕೂಲಿ ಮಾಡಿ ವಾಪಸ್ ತೀರಿಸ್ಬಿಟ್ಟು ನೀನು ಕಣ್ಣಾಕಿರೋದು 5 ಕೋಟಿ ಮೇಲೆ. ಚಂಪಚ ಮೇಲೆ ನೀನ್ ನನ್ ಹಾಗೆಲ್ಲ ಕರಿಬೇಡಿ. ಕಾರ್ ನೋಡ್ರಿ ಏನಾಗ್ಬಿಡುತ್ತೆ. ಅಳು ನಿಂತೋಗಿ ನಗು ಬರುತ್ತೆ. ಹಂಗಿದ್ರೆ ನಾನು ಹಂಗೆ ಕರಿತೀನಿ. ಚಂಪಚ ಮೇಲೆ ಏನೇ ಮಾಡಿದ್ರು ನಾನ್ ನಿಮ್ ಮಾತುಗಳನ್ನ ಕೇಳಿಸ್ಕೊಳಲ್ಲ. ಅದೇ ಮತ್ತೆ ನನಗೆ ಆಗಲ್ಲ ಅನ್ನೋದು. ಅಲ್ಲ ನನಗೆ ನಿನ್ನ ಮೇಲೆ ಬಾಯಿ ಬಿಟ್ಟು ಹೇಳಬೇಕಲ್ಲಪ್ಪ. ಅದೆಷ್ಟು ಪ್ರೀತಿ ಇದೆ ಗೊತ್ತೇನೆ. ಎಷ್ಟಿದೆ? ಆಂಜನೇಯನ್ ತರ ಎದೆ ಬಗ್ಗೆ ತೋರಿಸ್ಬಿಟ್ರೆ ಒಂದು ಮೂಲೆಯಲ್ಲಿ ನೀನೇ ಕುತ್ಕೊಂಡಿರ್ತೀಯ. ಬಾಗಿ ತೋರಿಸ್ಲೇನೆ. ಹಾಗೆಲ್ಲ ಮಾಡಕ್ ಹೋಗ್ಬೇಡಿ, ಆಮೇಲೆ ಬರೀ ಮೂಳೆಗಳೇ ಕಾಣುತ್ತೆ. ಬಸ್ ಯಾಕೆ ತುಂಬಾ ಬೇಜಾರಲ್ಲಿದ್ದೀರಾ? ಅಯ್ಯೋ ಅದು ಏನು ಅಂತ ಹೇಳ್ಕೊಳ್ಳಿ ಮಾಯಾವತಿ. ಕಟ್ಕೊಂಡು ಹೆಂಡ್ತಿ ನೆಟ್ಟಿಗೆ ಮಾತಾಡ್ಸಲ್ಲ. ಏನೋ ಈ ಹುಡುಗ ಅಷ್ಟು ಮಾತಾಡ್ಸ್ಕೊಂಡಿತ್ತು. ಈಗ ಅವಳು ಸಿಟ್ ಮಾಡ್ಕೊಂಡು ಹೋಗ್ಬೇಕು. ಡೋಂಟ್ ವರಿ ಬಾಸ್, ಅದಕ್ಕೆಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಮಾಡ್ಬಿಡ್ತೀಯ? ಇಷ್ಟಕ್ಕೆಲ್ಲ ಕಾರಣ ಆ ರೋಬೋ ತಾನೆ. ಆ ರೋಬೋಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಜೂಮ್ ಬರಾಬರ್ ಜೂಮ್ ಬರಾಬರ್ ಜೂಮ್. Come here. ನನ್ನದಲ್ಲ, ಟೀ-ಶರ್ಟ್ ನ. ಇನ್ಮೇಲೆ ನೀನು ಜಾಜಿಗೆ ಬಾಡಿ ಗಾರ್ಡ್ ಅಲ್ಲ, ಜಾಜಿ ಲವರು. ಜಾಜಿನ ನೀನು ಲವ್ ಮಾಡ್ಬೇಕು, ಡವ್ ಹೊಡಿಬೇಕು. ಜಾಜಿ ಇದಕ್ಕೇನಾದ್ರೂ ಒಪ್ಕೊಳ್ಳಿಲ್ಲ ಅಂತಂದ್ರೆ ಅವಳ ವಿರುದ್ಧನೇ ಕತ್ತಿ ಮಸಿಬೇಕು. ಓಕೆ, ಕಮಾನ್ ಸ್ಟಾರ್ಟ್. ಯಾಕೆ ಈ ತರ ನೋಡ್ತಾ ಇದ್ಯಾ? ನೀನ್ ಯಾವತ್ತೂ ಈ ತರ ನಗ್ತಿರ್ಲಿಲ್ವಲ್ಲ? ಜಾಜಿ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ನಂಗೇನು ಕೊಡ್ತೀಯ? ವಿತ್ ಲವ್. ಜಾಜಿ ಅವರೇ, ನಿಮ್ಮ ಈ ಸೌಂದರ್ಯಕ್ಕೆ ಫೈಲ್ಗಳೆಲ್ಲ ಕರೆಕ್ಟ್ ಆಗೋಯ್ತು ಕಣ್ರಿ. ಕೂತ್ರೆ ಸಿಸ್ಟಮ್ ಆಫ್ ಆಗ್ತಿಲ್ಲ, ನಿಂತ್ರೆ ಸಿಸ್ಟಮ್ ಆನ್ ಆಗ್ತಿಲ್ಲ. ನಿಮ್ಮ ಈ ಕಣ್ಣು ಮತ್ತು ತುಟಿಯ ಸೌಂದರ್ಯಕ್ಕೆ CPU ಶಾರ್ಟ್ ಆಗೋಯ್ತು ಕಣ್ರಿ. ಹಾರ್ಡ್ ಡಿಸ್ಕು ಕ್ರಾಶ್ ಆಗೋಯ್ತು ಕಣ್ರಿ. 400 GB ಇದ್ದ ನನ್ನ ಮೆಮೊರಿ 4 ಅಕ್ಷರಕ್ಕೆ ಇಳಿದೋಯ್ತು ಕಣ್ರಿ. LOVE. ಈ 4 ಅಕ್ಷರ ಬಿಟ್ರೆ ನನ್ಗೆ ಬೇರೆನೂ ಗೊತ್ತಾಗ್ತಿಲ್ಲ ಕಣ್ರಿ. ಜಾಜಿ, ಪ್ಲೀಸ್ ನನ್ನ ಲವ್ ಮಾಡ್ರಿ. ನೀನೇ ಕಲಿಗ್ ಬಂದೆ? ಜಾಜಿ, ಐ ಲವ್ ಯು. Shut up, you beast. Get out. Get out from here. ನಿಮ್ಮ ಮೂಡ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಬೆಳಿಗ್ಗೆ ಬಂದು ಪ್ರಪೋಸ್ ಮಾಡ್ತೀನಿ. ನನ್ ರೋಬೋ ಯಾವತ್ತೂ ಈಗ ಬಿಹೇವ್ ಮಾಡಿದ್ದೇ ಇಲ್ಲ. ಅವನಿಗೆ ನಾನು ಹೃದಯನೇ ಕೊಟ್ಟಿಲ್ಲ, ಫೀಲಿಂಗ್ಸ್ ಗೊತ್ತಿಲ್ಲ. ಜಸ್ಟ್ ಡ್ಯೂಟಿ. ನಾವ್ ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಮಾಡ್ತಾನೆ ಅಷ್ಟೇ. ಇಲ್ಲ ಅಂಕಲ್, ರೋಬೋ ನಿನ್ನೆ ನನ್ಗೆ ರೋಸ್ ಕೊಟ್ಟ. ನೈಟಲ್ಲಿ ನಾನು ಮಲಗಿದ್ದಾಗ ನನ್ ಕೆನ್ನೆ ಟಚ್ ಮಾಡ್ದ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಈಗ್ಲೂ ನಂಗೆ ಭಯ ಆಗ್ತಾ ಇದೆ. ಬರ್ತಾ ಬರ್ತಾ ವಿಲನ್ ತರ ಬಿಹೇವ್ ಮಾಡ್ತಾ ಇದ್ದಾನೆ. ಬಸ್ ಈಗ ನೋಡ್ತಾ ಇರಿ ಮಜಾ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಜಿಂಚಾಕ್, ಕಮ್ ಹಿಯರ್. ಏನು ನೆನ್ನೆ ಮಿಸ್ಬಿಹೇವ್ ಮಾಡಿದೆ ಅಂತೆ? ಅಂಕಲ್, ನಿನ್ನೆ ನೈಟ್ ನನ್ ಕೆನ್ನೆ ಟಚ್ ಮಾಡಿದ್ನಲ್ಲ, ಯಾಕೆ ಅಂತ ಕೇಳಿ. ಮೇಡಮ್ ಕೆನ್ನೆ ಯಾಕೆ ಟಚ್ ಮಾಡಿದೆ ನೆನ್ನೆ? ಒಂದ್ ಸೊಳ್ಳೆ ಕುತ್ಕೊಂಡು ರಕ್ತ ಇರ್ತಾ ಇತ್ತು. ಸೊಳ್ಳೆನ ಟಚ್ ಮಾಡಕ್ ಹೋದೆ, ಕೆನ್ನೆ ಟಚ್ ಆಯ್ತು. ನೋಡ್ದಿಯಮ್ಮ, ನಿನ್ ಕೆನ್ನೆ ಮೇಲಿರೋ ಸೊಳ್ಳೆ ಓಡ್ಸಕ್ಕೋಸ್ಕರ ಕೆನ್ನೆ ಟಚ್ ಮಾಡ್ದ ಅಷ್ಟೇನೆ. ಅಷ್ಟಕ್ಕೆ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿಯಲ್ಲ ನೀನು. ಅವನಲ್ಲಿ ನೀನು ಮೊಸ್ಕಿಟೋ ಕಿಲ್ಲಿಂಗ್ ಪ್ರೋಗ್ರಾಮ್ ಏನಾದ್ರು ಫೀಡ್ ಮಾಡಿದ್ಯಾ? ಎಸ್ ಅಂಕಲ್. ಅದೇ ಬಂದಿರೋದು. ಅಷ್ಟಕ್ಕೆ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ನೀನು. ನನ್ ರೋಗ ಅಂತವನಲ್ಲಮ್ಮ, ಇನ್ಫ್ಯಾಕ್ಟ್ ನಾನೇ ಅಂತವನಲ್ಲ. ಈಗ ನೋಡ್ತಾ ಇರಿ ಮಜಾ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಅಂಕಲ್ ನೋಡಿ ಹೇಗ್ ನೋಡ್ತಾ ಇದ್ದಾನೆ. ಜಿಂಚಾಕ್, ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್. ಜಾಜಿ, ಐ ಲವ್ ಯು. ಯು ಆರ್ ಮೈ ಸ್ವೀಟ್ ಹಾರ್ಟ್. ನೋಡಿ ಅಂಕಲ್ ಹೇಗ್ ಟಚ್
ಜಿಂಚಾಕ್ ಹೀಗೆಲ್ಲ ಮಿಸ್ಬಿಹೇವ್ ಮಾಡಬಾರ್ದು. ನಾನ್ ಕೊಟ್ಟಿರೋ ಪ್ರೋಗ್ರಾಮ್ ಅಲ್ಲಿ ರೋಮ್ಯಾನ್ಸ್ ಇರ್ಲಿಲ್ಲ. ಜಾಜಿ ಐ ಲವ್ ಯು. ನೋಡಿ ಅಂಕಲ್ ನೆನ್ನೆನೂ ಹೀಗೆ ಬಿಹೇವ್ ಮಾಡ್ತಿದ್ದ. ಓ ಮೈ ಗಾಡ್, ಪ್ರೋಗ್ರಾಮ್ ಕರಪ್ಟ್ ಆಗಿದೆ. ಆದ್ರೆ ಹ್ಯಾಕ್ ಕರಪ್ಟ್ ಆಯ್ತು? ವೈರಸ್ ಏನಾದ್ರು ಸೇರ್ಕೊಂಡಿದ್ಯಾ? ಜಾಜಿ ನಾನು ನಿನ್ನ ತುಂಬಾ ಲವ್ ಮಾಡ್ತೀನಿ. ನಡಿ ಇಬ್ರು ಎಲ್ಲಾರು ಓಡೋಗೋಣ. ಎಲ್ಲೋಗೋದು ಅಂತ ಪ್ಲೇಸ್ ನ ನೀನೇ ಸೆಲೆಕ್ಟ್ ಮಾಡು. ಚಾರ್ಮಿನಾರು, ಕುತುಬ್ ಮಿನಾರು, ಹೈದರಾಬಾದು, ಜಮ್ಮು, ಕಾಶ್ಮೀರ, ಬಾರಕಮಾನು. ಇಲ್ಲ ಇಲ್ಲ ನಾನು ಎಲ್ಲೂ ಬರಲ್ಲ. ಬರ್ಲಿಲ್ಲ ಅಂದ್ರೆ ಎತ್ತಾಕ ಹೋಗ್ಬಿಡ್ತೀನಿ. ಅಂಕಲ್ ಅಂಕಲ್ ಪ್ಲೀಸ್ ಸೇವ್ ಮೀ. ಓ ಮೈ ಗಾಡ್, ಬಿಡು 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 ಬಿಡು. Oh my God! ಅಭಿ ಪ್ಲೀಸ್ ಸೇವ್ ಮೀ. ಬಸ್ ಹೋಗಿ ಹೆಲ್ಪ್ ಮಾಡಿ. ಮಾಯಾವತಿ ಜನ್ಮ ಕೊಟ್ಟ ಜನ್ಮದಾತನ್ನೇ ಕತ್ತಿಡ್ದು ತೊಳ್ಬಿಟ್ಟ. ಇನ್ನು ನಾನು ಸುಮ್ಮನೆ ಬಿಟ್ಟಾನೆ. ಯಾಕೆ ಬೇಕು ಅನ್ಸುತ್ತೆ? ಓ ಇರಿ. Oh my God! ಅಭಿ ಥ್ಯಾಂಕ್ ಯು ವೆರಿ ಮಚ್. ಐ ಲವ್ ಯು. ಬಿಡ್ರಿ ಕೈನ. ನಿಮ್ಗೆ ಸಂಕಷ್ಟ ಬಂದಾಗ ಮಾತ್ರ ಗಂಡ, ಬೇರೆ ಟೈಮ್ ಇಲ್ಲಲ್ಲ. ಜಾಜಿ ನೀನೇನ್ ವರಿ ಮಾಡ್ಬೇಡ. ಏನಾಗಿದೆ ಅಂತ ನಾನು ಸ್ಟಡಿ ಮಾಡಿ ಹೇಳ್ತೀನಿ. ರೋಬೋ ಫಾಲೋ ಮೀ. ಫಾಲೋ ಮೀ. ಜಾಜಿ ಮೈಲ್ಡ್ ಆಗಿ ಬಿಹೇವ್ ಮಾಡೋ ಹಾಗೆ ಪ್ರೋಗ್ರಾಮ್ ನ ರೀಸೆಟ್ ಮಾಡಿದ್ದೀನಿ. ಬಿಗಿನಿಂಗ್ ಅಲ್ಲಿ ಮೂವ್ಮೆಂಟ್ ಸ್ವಲ್ಪ ಸ್ಲೋ ಇರುತ್ತೆ, ಆಮೇಲೆ ನಾರ್ಮಲ್ ಆಗುತ್ತೆ. ಡೋಂಟ್ ವರಿ. ಮತ್ತೆ ಮಿಸ್ಬಿಹೇವ್ ಮಾಡಿದ್ರೆ ಹಾಗೇನಾದ್ರೂ ಆದ್ರೆ ಕಾಲ್ ಮಾಡು, ನಾನ್ ಬಂದು ಮತ್ತೆ ರೀಸೆಟ್ ಮಾಡ್ತೀನಿ. ರೋಬೋ, ಈಗ ನಿನಗೆ ಜಾಜಿ ಮೇಲೆ ಪ್ರೀತಿ ಬರೋ ಹಾಗೆ ನಾನ್ ಮಾಡ್ತೀನಿ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಮದ್ದು ನಾನು ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ಬಾಯ್. ನಡ್ರಿ ಇಬ್ರು ಬೈಕಲ್ಲಿ ಹೋಗ್ಬರೋಣ. ನೀನು ನನ್ನ ಜೊತೆ ಶಾಪಿಂಗ್ ಬರ್ತೀಯಾ? ಯಾ. ನೋ 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 ನೋ, ನೀನು ಮನೇಲೇ ಇರು. ನೀನ್ ಬಂದ್ರೆ ಇವ್ರು ಯಾರಿಗೂ ಇಷ್ಟ ಆಗಲ್ಲ. ಕೇಳಿ ನೋಡಿ ಯಾರಿಗ ಇಷ್ಟ ಇಲ್ಲ ಅಂತ. ಇವನು ನನ್ನ ಜೊತೆ ಶಾಪಿಂಗ್ ಬರೋದು ಯಾರಿಗ್ ಬೇಡ ಅನ್ಸುತ್ತೆ ಅವ್ರ ಕೈ ಎತ್ತಿ. ನನ್ನ ಹೆಂಡತಿ ಯಾಕೋ ನಿನ್ ಜೊತೆ ಶಾಪಿಂಗ್ ಬರ್ಬೇಕು? ಯಾರ್ ಹೆಂಡ್ತಿ? ಎಷ್ಟು ದಿನಕ್ಕೆ ಹೆಂಡ್ತಿ? ನಾನು ಬೈಕಲ್ಲಿ ಜಾಜಿ ಅವ್ರನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ. ಬೇ ಮೆಟ್ಟಲ್ ಮಾನವ, ಹೋಗಿ ಹೋಗಿ ನನ್ನ ಹೆಂಡತಿ ಮೇಲೆ ನಿನ್ಗೆ ಯಾಕೋ ಕಣ್ಣ? ನಿನ್ನ ಹೆಂಡ್ತಿ ನಾ ಮಾರ್ತು ಬಿಡು. ಯಾಕಪ್ಪ? ನಾನು ಒಳ್ಳೆ ಮದುವೆ ಆಗ್ತಾ ಇದ್ದೆ. ನನಗೆ ಆವಾಜ, ಇನ್ನೊಂದ್ ಸತಿ ಆವಾಜ್ ಆಚೆ ಬಂತು ಅಂದ್ರೆ ಮದರ್ ಬೋರ್ಡ್ ಕಿತ್ತಾಕ್ಬಿಡ್ತೀನಿ. ಜಾಜಿ ಮೇಡಮ್ ನಡೀರಿ ಹೋಗೋಣ. ಯಾರಾದ್ರೂ ಅಡ್ಡ ಬಂದ್ರೆ ಅವ್ರಿಗೂ ಅದೇ ಗತಿ. ಬರ್ತಿರೋ ಇಲ್ಲ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಬೇಕು? ನಮ್ ಜಾಜಿಗೆ ಏನು ಆಗದೆ ಇರ್ಲಿ ಅಂತ ದೇವ್ರನ್ನ ಬೇಡ್ಕೊಳ್ಳೋ. ಮಾಯಾವತಿ ಏನು ಈ ಲೀಲೆ? ನಿಮ್ಮ ಹೆಂಡತಿಗೆ ನಿಮ್ ಪ್ರೀತಿ ಗೊತ್ತಾಗ್ಬೇಕು ಬಸ್. ಏನ್ ಗೊತ್ತಾಗುತ್ತೋ ಏನ್ ಸುಡ್ಗಾಡೋ ಅಷ್ಟರಲ್ಲೇ ಆ ಮೆಟಲ್ ಮಾನವ ನನ್ನ ಹೆಂಡತಿನ ಹೊಡ್ಕೊಂಡು ಹೋಗ್ಬಿಟ್ನಲ್ಲ. ಹೊಡ್ಕೊಂಡು ಹೋಗ್ಲಿ ಬಿಡಿ, ಮುಂದೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಏನು ಗೊತ್ತಾಗುತ್ತೋ? ಎಲ್ರಿಗೂ ಲೈಸೆನ್ಸು? ಮದುವೆ ಲೈಸೆನ್ಸಾ? ಇಲ್ಲ ರೀ, ಡ್ರೈವಿಂಗ್ ಲೈಸೆನ್ಸು. ಮೇಡಮ್ ನಾ ಕರ್ಕೊಂಡ್ ಬಂದಿದ್ದಕ್ಕ ಅಲ್ಲ, ಗಾಡಿ ಓಡಿಸಿದ್ದಕ್ಕೆ.
ನಮ್ಮ ಹತ್ರ ಯಾವ ಲೈಸೆನ್ಸ್ ಇಲ್ಲ. ಡ್ರೈವಿಂಗ್ ಲೈಸೆನ್ಸ್ ಇಲ್ವಾ? ಗಾಡಿ ರ್ಯಾಶಾಗಿ ಓಡಿಸ್ತಾ ಇದೀಯಾ? ಏನೋ ನಿನ್ ಹೆಸರು? ಜಿಂಚಕ್ಕ. ಇದೆಂತ ಹೆಸರು? ಯಾರು ನಿಮ್ಮಪ್ಪ? ಅಪ್ಪ ಇಲ್ಲ. ಅಪ್ಪ ಇಲ್ವಾ? ಹಾಗಾದ್ರೆ ನೀನು ಉದ್ಭವ ಮೂರ್ತಿನಾ? ಅಪ್ಪ ಅಮ್ಮ ಇರ್ಲೇಬೇಕು ಅಂತೇನಿಲ್ಲ, ಅಕಸ್ಮಾತ್ ಇದ್ರು ಅದು ನಂಬಿಕೆ ಅಷ್ಟೇ. ಸರಿ, ನಿನ್ಗೆ ಅಪ್ಪ ಇದಾರ? ಹಾ ಇದಾರೆ, ನಮ್ಮಪ್ಪ ಗೋವಿಂದ ಸ್ವಾಮಿ. ಯಾರೋ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಿಮ್ಮಪ್ಪ ಗೋವಿಂದ ಸ್ವಾಮಿ ಅಲ್ಲ. ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಮೊದ್ಲು ನಿಮ್ಮಪ್ಪ ಯಾರು ಅಂತ ಕಂಡಿಡಿ. ಬಂದ್ಬಿಟ್ಟ ನಾನು ಡ್ರೈವಿಂಗ್ ಲೈಸೆನ್ಸ್ ಕೇಳೋದಕ್ಕೆ. ಪೊಲೀಸ್ ಅಂತೆ, ಬರೀ ಗೋವಿಂದ ಸ್ವಾಮಿ. ಅಯ್ಯೋ ಏನಾಯ್ತಮ್ಮ? ಆ ಜಿಂಚಕ್ ಜೊತೆ ಆಚೆ ಹೋದ್ರೆ ಮರ್ಯಾದನೆ ಇರಲ್ಲ. ನೀನ್ ತಾನೇ ಆ ಪುಣ್ಯಾತ್ಮನ ತಂದಿಟ್ಕೊಂಡಿರೋದು. ಯಾಕಕ್ಕೆ ಏನಾದ್ರೂ ತರಲೆ ಮಾಡದ್ನಾ? ನಾನ್ ಬರಲ್ಲ ಅಂದ್ರೆ ಅವ್ನ ಜೊತೆ ಕರ್ಕೊಂಡು ಹೋದ್ನ, ಜೋರಾಗಿ ಬೈ ಕೊಡಿಸ್ದ, ಟ್ರಾಫಿಕ್ ಪೊಲೀಸ್ಗೆ ಸಿಕ್ಕಾಕೊಂಡ. ಅವ್ರಿಗೆ ಕ್ವಶನ್ ಮಾಡೋದಲ್ಲೇ ಸಿಕ್ಕಾಪಟ್ಟೆ ಬೈದ. ಎಷ್ಟು ಅವಮಾನ ಆಯ್ತು ಗೊತ್ತಾ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತಪ್ಪ. ಇನ್ಮೇಲಿಂದ ದಿನಾ ನಿಮ್ ಜೊತೆ ಔಟಿಂಗ್ ಹೋಗ್ತೀನಿ. ನಾನು ನಿನ್ ಜೊತೆ ಬರ್ಬೇಕಾ? ನೆವರ್. ಯು ಸ್ಕೌಂಡಲ್, ರಾಸ್ಕಲ್, ರೋಗ್. ನೀನು ರೋಬೋ ಅಲ್ಲ, ರೆಡಿ ರೋಗ್. ಹೋಗಲ್ಲ. ನೀನೇ ಹೋಗ್ತೀಯ, ನಾನೇ ಹೋಗ್ತೀನಿ. ಆಯ್ತಾ ನಾ ಮುಖಕ್ಕೆ ಮುಂಗಳಾರ್ತೆ. ಅಲ್ಲ ನನ್ನ ರೂಮಲ್ಲಿ ಕೂಡಾಕ್ಬಿಟ್ಟು ಅವಳನ್ನ ಬೈಕ್ ಮೇಲೆ ಕರ್ಕೊಂಡು ಹೋದಲ್ಲ, ಏನಪ್ಪ ಸಾಧಿಸ್ದಂಗ ಆಯ್ತು? ಅಯ್ಯೋ ಬೆಪ್ಪ, ಜಗಳನೇ ಗೊತ್ತಿಲ್ದಾಗಿರೋ ನೀನು ಒಬ್ಬ ಗಂಡನ. ಹೆಂಡತಿ ಕೈಲಿ ಬೈಸ್ಕೊಂಡ್ರೆ ಮಜವಾಗಿರುತ್ತೆ, ಅದ್ರಲ್ಲೂ ಲವ್ವರ್ ಕೈಲಿ ಬೈಸ್ಕೊಂಡ್ರಂತೂ ಹಾಲು ಕುಡ್ದಷ್ಟು ಆನಂದ ಆಗುತ್ತೆ. ನೀನು ನಮ್ ಜಾಜಿ ಅದ್ಕಿನ ಲವ್ ಮಾಡ್ತಾ ಇದೀಯಾ? ಅಣ್ಣಯ್ಯ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ. ಅಯ್ಯೋ ನಿಮ್ಮ ಅತ್ತಿಗೆನೇ ಒಂದು ಮಾತು ಕೇಳ್ಬಿಡಮ್ಮ. ನಿಮ್ಮ ಅತ್ತಿಗೆಗೆ ನಾನು ಬೇಕೋ ಇಲ್ಲ ಇವನು ಬೇಕು ಅಂತ. ಲವ್ವಲ್ಲಿ ಇಷ್ಟೊಂದು ಥ್ರಿಲ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಪದ್ದು, ನೀನಾದ್ರೂ ಹೋಗೋನಿಗೆ ಬುದ್ಧಿ ಹೇಳ. ಹ್ಞೂ, ನಿನ್ ಕೈಲಿ ಆಗುತ್ತೆ, ಹೋಗು. ಲೇ ಅಯೋಗ್ಯ ಐರನ್ ಮನುಷ್ಯ, ನೀನೇನಾದ್ರು ಜಾಜಿ ಅವ್ರ ತಂಟೆಗೆ ಹೋದ್ರೆ ಕೈ ಕಾಲು ಮುರಿದು ತೂಕಕ್ಕೆ ಹಾಕ್ಬಿಡ್ತೀನಿ. ಇದೇ ಮಾತನ್ನ ಸ್ವಲ್ಪ ಹತ್ರಕ್ಕೆ ಬಂದು ಹೇಳ್ತೀನಪ್ಪ. ಪದ್ದು, ಏನ್ ಮುಖ ನೋಡ್ತಿದ್ಯಾ? ಹೋಗ್ ದಬಾಯಿಸೋ. ನಿನ್ ಪರ್ಸನಾಲಿಟಿನ ಅವನ್ ಪರ್ಸನಾಲಿಟಿನ. ನೀನೇನಾದ್ರೂ ಒಂದೇ ಒಂದ್ಸತಿ ಅವ್ನ ಮೈ ಮೇಲೆ ಬಿದ್ರೆ ಅವನ ಪಚ್ಚೆ ಆಗೋಗ್ಬಿಡ್ತಾನೆ. ಏಯ್ ರೋಬೋ, ಜಾಜಿ ಅವ್ರನ್ನ ಲವ್ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಇಷ್ಟು ವರ್ಷ ಪಾಂಡುರಂಗಂಗೆ ಸಿಗ್ತಾರ ಲವ್ ನಿನಗ್ ಸಿಕ್ಬಿಡುತ್ತಾ? ಸುಮ್ಮನೆ ಏನ್ ಕೆಲಸ ಮಾಡಕ್ ಬಂದಿದ್ಯಾ ಅದು ಮಾಡ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಹೇಳಲೇ ಏನಲೇ ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಒಂದು ಪಾರ್ಟ್ಸು ಉಳಿಯಲ್ಲ. ಮಿಷಿನ್ ಮನುಷ್ಯ ನೋಡ, ನನ್ನ ಹೆಂಡತಿಯಿಂದ ಲವ್ ಪಡಿಬೇಕು ಅಂತ ನಾನೇ ಹರಸಾಹಸ ಪಡ್ತಾ ಇದ್ದೀನಿ ಕಣ. ನೀನ್ ಮತ್ತೆ ಒಂದು ಕಡ್ಡಿ ಅಲ್ಲಾಡಿಸ್ಬಿಡ್ಬಾ ನೋಡ. ನಿನ್ ಲವ್ ಬೇಕೇ ಬೇಕು ಅನ್ಸಿದ್ರೆ ಬೇರೆ ಯಾವ್ದಾದ್ರು ಹುಡುಗಿದ್ರೆ ನೋಡ್ಕೊಳ. ಜಾಜಿ ಅವ್ರನ್ನ ನೋಡ್ದಾಗ್ಲಿಂದ ನನ್ನ ಮನ್ಸು ಲವ್ ಮಾಡು ಅಂತ ಎಗ್ರಿ ಬೀಳ್ತಾ ಇದೆ. ನಿನಗೂ ಒಂದು ಮನಸ್ಸು ಅಂತ ಇದೆಯಪ್ಪ. ನಮಗೂ ಒಂದು ಮನ್ಸು ಅಂತಿದೆ, ನಮಗೂ ಒಂದು ಹೃದಯ ಅಂತಿದೆ, ನಮಗೂ ಒಂದು ಭಾವನೆ ಅಂತಿದೆ ಅಲ್ವಾ ರಂಗಮ್ಮ ಅವರೇ? ಹೌದು ಹೌದು, ಅದಕ್ಕೆ ಆಯುಷ ಪೂಜೆ ದಿವಸ ಆಯುಷಗಳಿಗೆ ಮಿಷಿನ್ಗಳಿಗೆ ಪೂಜೆ ಮಾಡೋದು. ನೋಡ, ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ. ಜಾಜಿ ಅವ್ರಿಗೆ ಡೈವರ್ಸ್ ಕೊಟ್ರೆ ನೀನ್ ಬದುಕ್ತೀಯ, ಇಲ್ಲ ಅಂದ್ರೆ ನನ್ನ ಮದರ್ ಬೋರ್ಡ್ ಕಿತ್ತಾಕ್ಬಿಡ್ತೀಯಪ್ಪ. ಜೊತೆಗೆ ಫಾದರ್ ಬೋರ್ಡ್ನ ಕಿತ್ತಾಕ್ಬಿಡ್ತೀನಿ. ಯಾಕೋ ತುಂಬಾ ಬೇಜಾರಲ್ಲಿದ್ದೀರಾ? ಅಮ್ಮ ತಾಯಿ ಮಾಯಾವತಿ ಏನು ಪ್ರಶ್ನೆ ಅಂತ ಕೇಳ್ಬಿಟ್ಟಮ್ಮ. ಮುಂದಕ್ಕೆ ಗೊತ್ತಾಗತ್ತೆ ಜುಮ್ರ ಬರಬಾ ಅಂತ ಹೇಳಿ ಸ್ವಂತ ಕೈ ಹಿಡ್ದು ಹೆಂಡ್ತಿನೇ ಕೈ ಬಿಟ್ಟು ಹೋಗೋ ತರ ಮಾಡಿಟ್ಬಿಟ್ಟಲ್ಲವ. ಡೋಂಟ್ ವರಿ ಬಾಸ್, ಎಲ್ಲ ಒಳ್ಳೇದೇ ಆಗುತ್ತೆ. ಏನು ಒಳ್ಳೇದಾಗುತ್ತೋ ಏನೋ, ನೀನು ಮಾಡ್ತಾ ಇರೋದನ್ನ ನೋಡಿದ್ರೆ ನೀನು ಮತ್ತೆ ವಾಪಸ್ ಕರ್ಕೊಂಡೋಗಿ ಆ ರೈಟ್ ಚಂಬಲ್ಲಿ ಬಿಟ್ಬಿಡ್ಬೇಕು ಅನಿಸ್ತಾ ಇದೆ. ಬಾಸ್, ನಾಳೆ ಪಲ್ಲು ಬರ್ತ್ಡೇ ಇದೆ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ, ಆಮೇಲೆ ನೋಡಿ ಏನಾಗುತ್ತೆ ಅಂತ. ಏನಾಗುತ್ತೆ ಒಂದು 20,000 ಕೈ ಬಿಡುತ್ತೆ. ಅಣ್ಣಯ್ಯ, ನೀನು ನನ್ ಬರ್ತ್ಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀಯಾ? ಕಣವ, ಮನೆಯಾಗ ಅವಂತರಗಳು ನೋಡಿ ನನಗೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ಗ್ರ್ಯಾಂಡ್ ಆಗಿ ನೀನು ಹುಟ್ಟುಹಬ್ಬನ ಆಚರಣೆ ಮಾಡೋಣ ಅಂತ ಇದೀನಿ. ಅಣ್ಣಯ್ಯ, ಸ್ವಲ್ಪ ಹತ್ರ ಬಾ. ಯಾಕವ್ವ? ಬಾ ಅಣ್ಣಯ್ಯ, ಹೇಳ್ತೀನಿ. ಅದು ಏನೇ ಕಂದ. ಹೀಗಿದೆ ಮಜಾ. ಜೂಮ್ ಬರಾಬರ್ ಜೂಮ್. ಗ್ಲಾಸ್ ಜ್ಯೂಸ್ ನಿಲ್ತಾನೆ ಇಲ್ಲಪ್ಪ. ಕೈ ಆಗುತ್ತೆ.
ಜಾಜಿ ಅವ್ರೆ ಇನ್ನ ಹುಟ್ಟೊಬ್ಬರ ಕೇಕ್ ಕಟ್ ಆಗಿಲ್ಲ ಆಗ್ಲೇ 3 ಬಾಟ್ಲು ಜ್ಯೂಸ್ ನ ಒಬ್ಬರೇ ಕುಡಿದು ಮುಗಿಸ್ಬಿಟ್ರ. ಶತಪತ್ತು ಬಾಟ್ಲಲ್ಲಿರೋ ಜ್ಯೂಸ್ ನ ಗ್ಲಾಸಿಗೆ ಹಾಕ್ತಾನೆ ಇದೀನಿ ಖಾಲಿ ಆಗ್ತಾನೆ ಇದೆ. ಅಮ್ಮ ಈ ಮನೆಯಲ್ಲಿ ಏನೋ ಮಾಯ ಮಾಟ ನಡೀತಾ ಇದೆ. ಅದಕ್ಕೆ ಯಾಕಮ್ಮ ಹೆದರ್ಕೊಳ್ತೀಯ? ಮೃತ್ಯುಂಜಯ ಮಂತ್ರ ಹೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಆದ್ರೆ ನಮಗ ಮಂತ್ರ ಬರಲ್ವೇ? ನೋಡಿ ಪುಸ್ತಕದಲ್ಲಿದೆ. ನನಗೆ ಮೃತ್ಯುಂಜಯ ಮಂತ್ರ ಬಂದ್ಬಿಡ್ತು. ಎಲ್ಲಪ್ಪ ಆ ಮಂತ್ರನ ಸ್ವಲ್ಪ ಹಾಗೆ ಹೇಳು. ಸತ್ತೋಗಾಯ ಅಂತ ಪರಮ ಪವಿತ್ರವಾದ ಈ ಮೃತ್ಯುಂಜಯ ಜಪನ ತುಂಬಾ ಕೆಟ್ಟದಾಗ ಹೋಗ್ಬಿಟ್ಟು ನಮ್ಮ ಇದಕ್ಕೆ ಪ್ರಾಯಶ್ಚಿತ್ತ ಆಗ್ಬೇಕು ಅಂದ್ರೆ ಲೇ ದೇವರು ಕೊಡ್ತಂಗೆ ನಿನ್ನ ಹುಟ್ಟು ಹಬ್ಬನ ಕೇಕ್ ಕಟ್ ಮಾಡ್ದೇನೆ ಮೌನಾಚರಣೆ ಮುಖಾಂತರ ಆಚರಿಸ್ಬಿಡೋಣಮ್ಮ.